ನಾವ್ ಬೆಳೆದಿದ್ ಸ್ವಲ್ಪ ಬೇರೆ. ಇಲ್ಲ ಅವಾಗ ಇರೋದೆಲ್ಲ ಹಂಗೇನೆ ಇತ್ತದು. ಹೆಣ್ಮಕ್ಳನ್ನ ಅಷ್ಟು ಮುಂದ್ ಬಿಡಂಗಿಲ್ಲ. ಯಾರ ಮನೆ ಗಂಡಸರು ಬಂದ್ರೆ ಮಕ್ಕಳೆಲ್ಲ ಹೆಣ್ಮಕ್ಳೆಲ್ಲ ಒಳಗೋಗು ಹೌದು ಹೌದು. ಅವಾಗ ಏನಾಗುತ್ತೆ ನಮ್ಗೆ ಹೊರಗಡೆ ಯಾರ ಗಂಡ್ ಮಕ್ಳು ನೋಡಿದ ತಕ್ಷಣ ಹೆದರಿಕೆ, ಈ ತರ ಒಂದು ಇದು ವಾತಾವರಣದಲ್ಲಿ. ಆಮೇಲೆ ನಾವು ಹೊರಗಡೆ ಯಾವಾಗ ನಾವು ಹೋಗಿ ನಮ್ದೇನು ಗುರಿ ಇರುತ್ತೋ ಅದನ್ನ ಮಾಡ್ಕೊಂತ ಹೋದ್ರೆ ಯಾರೇನು ಅನ್ನಲ್ಲ. ಭರತನಾಟ್ಯ ಕ್ಲಾಸಿಗೆ ಹೋಗ್ತಿದ್ದೆ, ಕರಾಟೆ ಕ್ಲಾಸಿಗೆ ಹೋಗ್ತಿದ್ದೆ, ಯೋಗ ಕ್ಲಾಸ್. ಸೊ ಹಿಂಗೆ ಮಾರ್ನಿಂಗ್ ಎಲ್ಲ ಯೋಗ ಇದು ಮಾಡೋದು, ಧ್ಯಾನ ಇದೆಲ್ಲ ಮಾಡ್ತೀವಿ. ಈಗೂನು ಮಾಡ್ತೀವಿ ಯೋಗ ಅದೆಲ್ಲ ಮಾಡ್ಕೊಂಡಿದ್ವಿ. ಆಮೇಲೆ ನಮ್ಮ ತಂದೆ ಜೊತೆಗೆ ನಾನು ಮುಂಚೆಯಿಂದ ಬೆಳೆದಿದ್ವಲ್ಲ, ಶೀತ ನೆಗಡಿ ಜ್ವರ ಕೆಮ್ಮು ಬಂದ್ರೆ, ಆಮೇಲೆ ನಮ್ಮ ತಂದೆ ಆಯುರ್ವೇದಿಕ್ ಡಾಕ್ಟರ್ ಇದ್ರಲ್ಲ, ಅವರಿಗೆ ತುಂಬಾ ಇದು ಮಾಡಿತ್ತು. ಅವ್ರಿಗೆ ಡಾಕ್ಟ್ರೇಟ್ ಅಂದ್ರೆ ಅವರು ವೈಟ್ ಪ್ಯಾಚ್, ಆಗಿನ ಕಾಲದಲ್ಲಿ ವೈಟ್ ಪ್ಯಾಚಿಗೆ ಔಷಧಿ ಕೊಟ್ಟಿದ್ರು. ಅದು ಏನಾಯ್ತು, ವಾಸಿ ಆಗಿದ್ದಕ್ಕೆ ಬೆಳ್ಳಿ ತಟ್ಟೆ ಕೊಟ್ರು. ಸೊ ನಮ್ ತಂದೆ ಜೊತೆಗೆ ನಾನು ಏನ್ ಮಾಡಿದೆ, ಅದು ಒಂದಂದ್ರೆ ನಮ್ ತಂದೆನ ಸಕಲ ಕಲಾವಲ್ಲಭ ಅಂತಿದ್ರು. ಅಡ್ಗೆ ಮಾಡೋದಿತ್ತು, ನಮ್ ತಂದೆ ಹೇಳ್ಕೊಡ್ತಾ ಇದ್ರು. ಆಮೇಲೆ ಇದ್ ಹೆಂಗ್ ಮಾಡ್ಬೇಕು, ಇದು ಹೊಸ ಅದೆಲ್ಲ ಹೇಳ್ಕೊಡ್ತಾ ಇದ್ರು. ಅದ್ರಲ್ಲಿ ಇಂಟ್ರೆಸ್ಟ್. ಒಟ್ಟು ಟೈಮ್ ನಾವ್ ಹೆಂಗ್ ಯೂಸ್ ಮಾಡ್ಕೊಂತೀವಿ ಅನ್ನೋದಕ್ಕೆ ನಿಮಗೆ 24 hours ಸಾಲಲ್ಲ ಅಂತ. ಬಟ್ ನಮ್ಗೆ ಅದಲ್ಲಿ ಆಸಕ್ತಿ ಇರ್ಬೇಕು. ಏನಾದ್ರೂ ಹೊಸದ್ ಕಲಿತಾ ಹೋದ್ರೆ ಅದು ರೂಟ್. ಅದೇ ಒಂದು ಗಾದೆ ಇದೆ ನೋಡ್ರಿ, ಸಜ್ಜನರ ಸಂಘ ಹೆಜ್ಜೆಯನ್ನು ಪಡೆದಂತೆ ಸವಿದಂತೆ ಅಂತ. ಹಂಗೆ ನಾವ್ ಯಾವ ರೂಟಿಗೆ ಹೋಗ್ತೀವೋ ಆ ರೂಟಲ್ಲಿ ಜನ ಸಿಗ್ತಾನೆ ಇರ್ತಾರೆ. ಆಮೇಲೆ ಏನಾಯ್ತು, ನಮ್ ತಂದೆ ಗಂಡ ಮಾಲೆ ಹುಣ್ಣು ಅಂತ ಆಗುತ್ತೆ, ಒಬ್ರು ಲೇಡಿಗೆ ಆಗಿತ್ತದು. ಅಂದ್ರೆ ಈ ಗಂಟ್ಲಲ್ಲಿ ಆಗುತ್ತೆ, ಗಂಟ್ ಆಗುತ್ತೆ, ಇಷ್ಟಿಷ್ಟ ದಪ್ಪ ಊದುತ್ತೆ, ಮತ್ತೆ ಅದು ಇದಾಗುತ್ತೆ. ಅದಕ್ಕೆ ಔಷಧಿ ಕೊಡ್ತಿದ್ರು. ಅದಕ್ಕೆ ಔಷಧಿ ಕೊಟ್ಟು ವಾಸಿ ಆದ್ಮೇಲೆ ಅವಳಿಗೆ ಬಾಂಬೆಲ್ ಮದ್ವೆ ಆಯ್ತು. ಸೊ ಅದು ಒಂದು ಧನ್ವಂತರಿ ಒಂದು ಗಾಡ್ ಗಿಫ್ಟ್. ಅಪ್ಪಾಜಿ ಅವಾಗ ಕಾಶಿ ಮತ್ತೆ ಹಿಮಾಲಯದಲ್ಲಿ ಕಲ್ತಿದ್ದಂತೆ ಅವ್ರದ್ದು ಆಗಿನ ಕಾಲದಲ್ಲಿ. ನಿಮ್ ತಂದೆ ಈ ತರ ಎಲ್ಲಾ ಕಾಯಿಲೆಗಳಿಗೆ ಔಷಧಿನೂ ಕೊಡ್ತಾ ಇದ್ರು. ಅದ್ರ ಬಳವಳಿ ನಿಮ್ಗೇನಾದ್ರು ಬಂದಿದೆಯಾ? ಏನೇನು ಔಷಧಿಗಳ ಕೊಡ್ತೀರಾ? ಅಥವಾ ಕಲ್ತಿರೋದಂದ್ರೆ ನಮ್ ತಂದೆ ರಸ ಔಷಧಿ ಬಾಳ ಮಾಡ್ತಿದ್ರು. ಸೊ ನಾವು ಸಣ್ಣರಿದ್ದಾಗಿನ್ ಇದ್ರಲ್ಲ, ಹಂಗಾಗಿ ರಸ ಔಷಧಿ ಕಲಿಯಕ್ ಆಗ್ಲಿಲ್ಲ. ಎಕ್ಸ್ಪೈರ್ಡ್ ಆದ್ರಲ್ಲ ಅವ್ರು, ಇದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಹೋಗ್ಬಿಟ್ರು. ಸೊ ಅವ್ರ ಜೊತೆಲಿ ಇದ್ದಾಗ ನನ್ಗೆ ಇನ್ನೊಂದು ಏನಂದ್ರೆ, ಗಿಡಮೂಲಿಕೆಗಳು ಬಾಳ ಹೇಳ್ಕೊಡ್ತಾ ಇದ್ರು. ಈ ಕೆನ್ನೆ ಮೇಲೆಲ್ಲ ಗುಳ್ಳೆಗಳು ಬರೋದು, ಆಮೇಲೆ ಜುಗುಟಿರೋ ಕಲೆಗಳೆಲ್ಲ ಇರ್ತದ್ವಲ್ಲ, ಅದಕ್ಕೆಲ್ಲ ಔಷಧಿ ಹೇಳ್ಕೊಡ್ತಿದ್ರು. ಅದನ್ನ ಹೆಂಗ್ ತಗರ್ಬೇಕು, ಹೆಂಗ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ತಾ ಇದ್ರು. ಸೊ ಅದನ್ನ ಆಮೇಲೆ ಇವುದು ಬರುತ್ತೆ ಒಂದು ಜಾಂಡಿಸಿಗೆ. ಸೊ ಅದು ಏನ್ ಇದ್ ಮಾಡ್ಕೊಂಡ್ರು ಆಯುರ್ವೇದದಲ್ಲಿ ತುಂಬಾ ಇದು ಬರುತ್ತದು. ಅದಕ್ಕೆ ನೆಲೆನೆಲ್ಲಿ ಅಂತಾರೆ. ಅದನ್ನ ರಸ ತೆಗೆದು ಮಜ್ಜಿಗೆಯಲ್ಲಿ, ಅದು ಮಜ್ಜಿಗೆ ಹೆಂಗಿರ್ಬೇಕಂದ್ರೆ 7 ಸರಿ ಸೋಸಿರ್ಬೇಕು. ಸಿಂಪಲ್ ಇದು. ನಾವ್ ಇಟ್ಕೊಂಡಾದ್ರೂ ಬಾಳ ಇಟ್ಕೊಂಡ್ರಿ, ಇವಾಗ ನೋಡ್ರಿ ನಾವ್ ಹೋದ್ರೆ ಮುಗ್ದೆ ಹೋಯ್ತು. ಹೌದಾ? ಅದಕ್ಕೆ ಎಷ್ಟೋ ಇದು ಮಾಡಿದ್ರೇನು ಇದು ಸಿಂಪಲ್, ಇದನ್ನ ಮಾಡ್ಬೋದು. ಧೈರ್ಯ ಇರಲ್ಲ ಅಷ್ಟೇ ಜನಕ್ಕೆ, ತಕ್ಷಣನೇ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗ್ಬಿಡ್ತಾರೆ. ಬಟ್ ಹಂಗೇನಿರಲ್ಲ. ಹೊಟ್ಟೆ ಒಳಗೆ ಶುದ್ಧಿ ಅಂತ ಮಾಡ್ಬಿಟ್ಟು, ಫಸ್ಟ್ ಹೊಟ್ಟೆಗೆ ಶುದ್ಧಿ ಇದು ಮಾಡ್ಬಿಟ್ಟು 4 ದಿನ ಇದು ಮಾಡ್ಕೊಂಡು, ಜೊತೆಗೆ ಇದನ್ನ 7 ಸರಿ ಜಿಡ್ಡು ಇಲ್ಲದ ಆಹಾರನ ಇದನ್ನೆಲ್ಲ ಕೊಟ್ಟು ನಮ್ ತಂದೆ ಮಾಡ್ತಿದ್ದನ್ನ ನಾವ್ ನೋಡ್ತಾ ಇದ್ವಿ. ಮತ್ತೆ ನಮ್ ಸಿಸ್ಟ್ರಿಗೂ ಆಗಿತ್ತು, ಅದನ್ನ ಹೆಂಗ್ ಮಾಡಿದ್ರು ಏನು ಅಂತಂದು. ಸೊ ಹಸು ಎಲ್ಲ ಸಾಕಿದ್ರು, ಆ ಗೋಮೂತ್ರದಿಂದ ಏನೇನು ಉಪಯೋಗ ಅಂತ ಅದನ್ನು ಹೇಳಿದ್ರು. ಅದು ನಮ್ ಸಿಸ್ಟರ್ ಫುಲ್ ಅದನ್ನೇ ಸ್ಟಡಿ ಮಾಡ್ಬಿಟ್ಟು, ಅವಳಿಗೂ ತುಂಬಾ ಅವಾರ್ಡ್ಸ್ ಎಲ್ಲ ಬಂದಿದೆ. ಕ್ಯಾನ್ಸರ್ ಎಲ್ಲ ವಾಸಿ ಮಾಡಿದಾಳೆ ಗೋವರ್ಕದಿಂದ ಎಲ್ಲ. ನಿಮ್ಮ ಗೋವರ್ಕ ಔಷಧಿ ಸಸ್ಯ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಆಯ್ತು. ಇವಾಗ ಮತ್ತೆ ನಿಮ್ದು ಉದ್ಯಮದ ಬಗ್ಗೆನೆ ಮಾತಾಡೋಣ. ನೀವು ಎಲ್ಲ ಇದು ಟೈಲರಿಂಗ್ ಮಾಡಿದ್ರಿ, ಐಸ್ ಕ್ರೀಮ್ ಮೇಕಿಂಗ್, ಇವನ್ನೆಲ್ಲ ನೀವು ಮಾಡಿ ನಿಮ್ ಬಹಳ ಚಿಕ್ಕ ವಯಸ್ಸಿನಿಂದಾನೇ, ಬಹಳ ಚಿಕ್ಕ ವಯಸ್ಸು ಮಹಿಳಾ, ನಂಗಂದ್ರೆ 16-15 ವರ್ಷ ಇರ್ಬೇಕು ನೋಡ್ರಿ. ನನ್ ಸ್ಟಾರ್ಟಿಂಗ್ ಮಾಡಿದ್ದು 12 ವರ್ಷಕ್ಕೆ. ವುಮನ್ ಎಂಟರ್ಪ್ರಿನರ್ ಗಿಂತ ನಿಮ್ಗೆ ಗರ್ಲ್ ಎಂಟರ್ಪ್ರಿನರ್ ಅಂತ ಹೇಳ್ಬೋದಿತ್ತು. ಅವಾಗ ಟೈಲರಿಂಗ್ ಕ್ಲಾಸ್ ಹಳ್ಳಿ ಒಳಗೆ ಕೇಳ್ಕೊಡ್ತಿದ್ರು. ಇವೆಲ್ಲದ್ರ ಮಧ್ಯದಲ್ಲಿ ವುಡ್ ಕಾರ್ವಿಂಗ್ ಶುರು ಮಾಡ್ಕೊಂಡಿದ್ರಿ. ವುಡ್ ಕಾರ್ವಿಂಗ್ ನೀವ್ ಎಲ್ಲಿ ಕಲ್ತ್ರಿ, ಹೇಗ್ ಮಾಡಿದ್ರಿ? ಅದನ್ನ ಇದು ಫೆವಿಕ್ರಿಲ್ ಕ್ಲಾಸ್ ಅಲ್ಲೇ ಹೇಳ್ಕೊಟ್ರು. ವುಡ್ ಕಾರ್ವಿಂಗ್ ಕೂಡ. ವುಡ್ ಕಾರ್ವಿಂಗ್ ಅಂದ್ರೆ ಅದು ವುಡ್ ಕಾರ್ವಿಂಗ್ ಬರ್ತದಲ್ಲ, ಅದನ್ನ ತಗೊಂಡ್ಬಿಟ್ಟು ಅದನ್ನ ಒಂದು ಶೀಟಿಗೆ ಅಂಟಿಸ್ಬಿಡೋದು ಫೆವಿಕಲ್ ಹಾಕಿ. ಯಾಕಂದ್ರೆ ಕಂಪನಿಯವರಿಗೆ ಫೆವಿಕಲ್ ಜಾಸ್ತಿ ಹೋಗ್ಬೇಕು, ಸೇಲ್ ಆಗ್ಬೇಕು. ಸೊ ಅದಕ್ಕೆ ಅವರು ತರ ಇವನ್ನ ಕಲಿಸ್ತಾ ಇದ್ರು. ಯಾವುದೇ ಟ್ರೈನಿಂಗ್ ಕೊಟ್ರು ಅವರು ಫೆವಿಕಲ್ ಪ್ರಾಡಕ್ಟ್ ಸೇಲ್ ಹಾಕ್ಬೇಕು. ಪೇಂಟ್ ಹೋಗ್ತಿತ್ತು, ಆಮೇಲೆ ಅವರು ಇದರಿಂದ ಫೆವಿಕಿಕ್ ಹೋಗ್ತಿತ್ತು, ರೆಕ್ಸಿನ್ ವರ್ಕ್ ಮಾಡಿ
ಟೀಕೋಸಿ ಅಂತ ಮಾಡ್ತಿದ್ವಿ. ಅದಕ್ಕೆ ರೆಕ್ಸಿನ್ ವರ್ಕಿಗೆಲ್ಲಾನು ಅದು ಹೋಗ್ತಾ ಇತ್ತು. ಫೆವಿ ಬಾಂಡ್, ಆಮೇಲೆ ಇದು ಫೆವಿಕ್ರೆಲ್ ಬಣ್ಣ ಅದ್ರ ಮೇಲೆ ಡಿಸೈನ್ ಮಾಡೋದು, ಆಮೇಲೆ ಫೆವಿಕಾಲ್ ಅಂಟ್ಸೋಕೆ ಹೂಗಳೆಲ್ಲ ಮಾಡಿ. ಹಂಗಾಗಿ 3 ತಿಂಗಳು ಕೋರ್ಸ್ ಕಠಿಣವಾಗಿ ಒಂಥರ ಚೆನ್ನಾಗ್ ಕೊಟ್ರು ತುಂಬಾ. ಅದ್ರಂಗೆ ಇವಾಗ ಯಾರು ಕೊಡ್ತಾನೂ ಇಲ್ಲ ಏನಿಲ್ಲ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಅವರು ಎವಿಕೆ ಕಾಲೇಜಲ್ಲಿ. ಅದರಲ್ಲಿ ಎಷ್ಟು ವರ್ಕ್ ಗಳನ್ನ ನೀವು ಕಲಿಸೋದಾಯ್ತು ಅಥವಾ ಮಾಡೋದಾಯ್ತು ಮಾಡ್ತಾ ಇದ್ದೀರಿ? ಇವಾಗ ರೆಕ್ಸಿನ್ ವರ್ಕ್ ಇವಾಗ ಯಾರು ಅಷ್ಟು ಜಾಸ್ತಿ ಎಲ್ಲ ಕಂಪ್ಯೂಟರ್ ಯುಗ ಬಂದಿದೆ ಅಲ್ಲ. ಹೌದು. ಜಾಸ್ತಿ ಅಂದ್ರೆ ಫ್ಲವರ್ ಮೇಕಿಂಗ್ ಮಾಡ್ತೀರಿ? ಫ್ಲವರ್ ಮೇಕಿಂಗ್ ಆರ್ಡರ್ ತಗೊಳೋದು, ಮತ್ತೆ ಪೇಪರ್ ಇಂದ ಬೊಕ್ಕೆ ಟೈಪ್ ಮಾಡ್ಬಿಟ್ಟು ಅದನ್ನ ಗಿಫ್ಟ್ ಆಗಿ ಕೊಡೋದು. ಅದನ್ನ ಇವಾಗ ಎಷ್ಟು ಬಿಸ್ನೆಸ್ ಇದೆ ನಿಮಗೆ ಅದು ಫ್ಲವರ್ ಮೇಕಿಂಗ್ ಅಲ್ಲೆಲ್ಲ ಇವಾಗ ಅಂದ್ರೆ ಮದ್ವೆದು ಇಷ್ಟು ಅಂತಿಲ್ಲ, ಮದ್ವೆ ಆರ್ಡರ್ ಬಂದ ತಕ್ಷಣ ಇವಾಗ ತಗೊಂಡ್ ಹೋಗ್ತಾರೆ. ಒಂದು 400 500 ಹಿಂಗೆ ಅವ್ರು ಇದನ್ನ ನೋಡ್ಕೊಂಡು ಅವ್ರೆಲ್ಲ ಅಂತಾರೆ ಜಾಸ್ತಿ ಆಗುತ್ತೆ ಗಿಫ್ಟ್ ಕೊಡಕ್ಕೆ, ಕಡಿಮೆ ಅಂತಂದ್ರೆ ಕಡಿಮೆ ಮಾಡೋದು ಆ ರೀತಿ. ಈಗ ಕೇಕ್ಗಳೆಲ್ಲ ಆರ್ಡರ್ಸ್ ತಗೊಂಡ್ ಮಾಡ್ಕೊಡ್ತಾರೆ. ಕೇಕ್ ಎಲ್ಲ ಮಾಡ್ತಾರೆ. ಅದು ವೆಜ್ ಕೇಕ್. ಅದೇ ಯಾಕಂದ್ರೆ ಎಲ್ಲ ಮಾರ್ವಾಡಿಸ್ ಎಲ್ಲ ಬಹಳ ಪರಿಚಯ ಇದ್ರು, ಹಂಗಾಗಿ ವೆಜ್ ಕೇಕ್ ನಾನು ಮಾಡ್ಕೊಡ್ತಾ ಇದ್ದೆ. ಅದೇ ಇವಾಗ ನನ್ ಮಗಳು ಮಾಡ್ತಾಳೆ, ಅಂದ್ರೆ ಎಗ್ಲೆಸ್ ಕೇಕ್. ಅದು ಚೆನ್ನಾಗಿ ಆರ್ಡರ್ ಬರುತ್ತದೆ. ಹೌದು. ಎಲ್ಲ ಫ್ರೂಟ್ಸ್ ಗೀಟ್ಸ್ ಎಲ್ಲ ಹಾಕಿ ಅವ್ರಿಗೆ ಯಾವ ತರ ಬೇಕೋ ಆ ತರದ್ದು ಕೇಳ್ತೀವಿ ಫೋನ್ ಮಾಡಿ. ಸ್ಟ್ರಾಬೆರಿದ್ ಬೇಕು, ಆಮೇಲೆ ಮ್ಯಾಂಗೋದು, ಈ ಮ್ಯಾಂಗೋ ಸೀಸನ್ ಅಲ್ಲಿ ಮ್ಯಾಂಗೋದ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂದಿತ್ತು ಅದು. ಇವಾಗೆಲ್ಲ ಅವಾಗ ಎಲ್ಲ ನಾವು ಕೈಯೆಲ್ಲ ಮಾಡ್ತಿದ್ವಿ, ಇವಾಗೆಲ್ಲ ರೆಡಿಮೇಡ್ ಎಲ್ಲ ಸಿಗುತ್ತೆ, ಅದನ್ನಲ್ಲೇ ಡೆಕೋರೇಷನ್ ಮಾಡಿದ. ಅವಾಗ ಇನ್ನೂ ಒಂದು ಸಕ್ಕರೆ ಹಚ್ಚು ಮಾಡ್ತಾ ಇದ್ರು ಗೊತ್ತಾ? ಗೊತ್ತು. ಸಕ್ಕರೆ ಒಳಗೇನೆ ಉಳ್ಪಿ ಕಾಳುಗಳು ಅಂದ್ರೆ ಫ್ಲವರ್ಸ್ ಎಲ್ಲ ಮಾಡಿ ಬರೇ ಸಕ್ಕರೆಯಲ್ಲಿ. ಹೌದು. ಸೊ ಅದು ಮುಟ್ಟಿದ್ರೆ ಪಟ್ ಅಂತ ಹೊಡಿಯುತ್ತೆ. ಆ ತರದಲ್ಲೇನು ಇದು ಮಾಡ್ತಿದ್ರು. ಆಮೇಲೆ ಸಕ್ಕರೆ ಪುಡಿಯಲ್ಲಿ ಮಾಡ್ತಿದ್ವಿ, ಡಿನ್ನರ್ ಸೆಟ್ ಅಂತ. ತುಂಬಾ ಚೆನ್ನಾಗಿ ಬರೋದು ಅದು. ಸಕ್ಕರೆ ಪುಡಿ, ಪಾಕ, ಕಲರ್, ಫುಡ್ ಕಲರ್ ಹಾಕಿ ಸೇಮ್ ತಟ್ಟೆ ಹೆಂಗ್ ಬರುತ್ತೆ ಹಂಗ್ ಮಾಡಿ ಬಟ್ಲುಗಳು ಎಲ್ಲ ಮಾಡಿ ಎಲ್ಲ ನೋಡಕ್ ಅವಾಗೆಲ್ಲ ಇಂಟ್ರೆಸ್ಟ್ ಬಹಳ. ಮದುವೆ ಟೈಮಲ್ಲಿ ಸುರ್ಗಿ ಟೈಮಲ್ಲಿ ಎಲ್ಲ ಇಡ್ತಾರ ಅದನ್ನ. ಅದು ಒಂದು. ಆಮೇಲೆ ಥರ್ಮಾಕೋಲ್ ವರ್ಕ್ ಅದು ಅವಾಗೆಲ್ಲ ಐತೆ. ಈಗೂನು ಥರ್ಮಾಕೋಲ್ ವರ್ಕ್ ನಡೆಯುತ್ತೆ. ಇವಾಗ ಅವಾಗ ಬೇರೆ ತರ ಐತೆ, ಇವಾಗ ಬೇರೆ ತರ ಅಷ್ಟೇ. ಈ ಡೆಕೋರೇಷನ್ ಮಾಡಕ್ಕೆ, ದೇವಸ್ಥಾನಗಳಲ್ಲೆಲ್ಲ ಇದ್ ಮಾಡಕ್ಕೆ. ಈಗ ನಾವು ದೇವಸ್ಥಾನಗಳಿಗೆಲ್ಲ ಹೋಗ್ತಿವಿ, ಅಲಂಕಾರ ಮಾಡ್ತೀವಿ. ದೇವಿದು ಕೃಪೆಯಿಂದ ಬನ್ನಿ ಮಂಕಳೆ ನನ್ ಫೇವರೇಟ್ ತಾಯಿ ಅಂತಾನೆ ಹೇಳ್ಬೋದು ಅದು ನನಗೆ. ಆ ಆಶೀರ್ವಾದದಿಂದ ಅಮ್ಮನ ಸೇವೆ ದಸರಾದಲ್ಲೆಲ್ಲ ಮಾಡ್ತೀವಿ 10 ದಿನ. ಅಮ್ಮಂಗೆ ದಸರಾದಲ್ಲಿ ಮಾಡ್ತಾರೆ, ನಮ್ಗೆ ಅದು ಖುಷಿ ಒಂಥರ. ಆ ಒಂದು ಇತ್ತಲ್ಲ, ಈ ತರ ಡಿಸೈನ್ ಮಾಡಿದ್ರೆ ಹಿಂಗೆ, ನವಿಲ್ಗರಿದು ಈ ತರ ಹಿಂಗೆ ಡಿಫ್ರೆಂಟ್ ಮಾಡೋದು ಅಂತಂದು ಇವಾಗೆಲ್ಲ ಚೆನ್ನಾಗಿ ಇದು. ಇವಾಗ ಮೆಹಂದಿ ಎಲ್ಲ ಹಾಕ್ತೀರಿ, ಫುಡ್ ಸರ್ವಿಸ್ ಕೊಡ್ತೀರಿ ಅಂತ? ಫುಡ್ ಇಂದೆಲ್ಲ ಮಾಡ್ತೀವಿ. ಅಂದ್ರೆ ಅವ್ರು ಆರ್ಡರ್ ಕೊಟ್ರೆ ಮಾಡ್ತೀನಿ, ಮಾಡೇ ಇಡಲ್ಲ. ಆರ್ಡರ್ ಬೇಸನೆ. ಇವಾಗ ಏನಂದ್ರೆ ಆನ್ಲೈನ್ ಅಲ್ಲೆಲ್ಲ ಫೋನ್ ಮಾಡ್ಬಿಡ್ತೀವಿ. LIC ಅವರು, ನಾನು ಎಲ್ಲೆಲ್ಲಿ ಮಾಡ್ತಿದ್ನಲ್ಲ, ನಾವು ಓರಿಫ್ಲೇಮ್ ಬಿಸ್ನೆಸ್ ಮಾಡ್ತಾ ಇದ್ದೆ. ಅವಾಗ ಅವ್ರು ಅಂತಿದ್ರು, LIC ಅವರೆಲ್ಲ ನನ್ಗೆ ಈ ತರ ಚುರುಮುರಿ ಬೇಕು, ಬಡಂಗ್, ನಾನೇ ಸ್ಪೆಷಲ್ ಬಡಂಗ್ ಚುರುಮುರಿ ಅಂತ ಬೇರೆ ಟೈಪ್ ಎಲ್ಲ ಅವನ್ನೆಲ್ಲ ಸ್ವೀಟ್ಸ್ ಎಲ್ಲ ಮಾಡ್ಕೊಡ್ತಿದ್ದೆ ಅವ್ರಿಗೆ. ಕೇಟರಿಂಗ್ ಸರ್ವಿಸ್ ಕೊಡ್ತಿದ್ರಿ? ಊಟ ಎಲ್ಲ ಬಾಕ್ಸ್? ಈ ಕಾಲೇಜ್ಗೂ ಕೊಡ್ತೀನಿ ನಾನು. ಯಾರ್ಯಾರ ಹೇಳಿದ್ರೆ 50 100 ಅಂತ. ಆಮೇಲೆ ಇನ್ನೂ ಒಂದು ನನ್ಗೆ ಎಕ್ಸ್ಪೀರಿಯನ್ಸ್ ದೇವ್ರನ್ನ ಮಾಡ್ದ ಅಂದ್ರೆ, ಯೋಗಕ್ಕೆ ಹೋಗಿದ್ವಿ ತುಮಕೂರಲ್ಲಿ. ನಂಬ್ತೀರ ಬಿಡ್ತೀರ, 350 ಜನಕ್ಕೆ ಅಡಿಗೆ ಮಾಡಿದೀನಿ. ವೆರಿ ಗುಡ್. ಧೈರ್ಯ ಮಾಡ್ಕೊಂಡೆ, ದೇವ್ರನ್ನ ನೆನೆಸ್ಕೊಂಡೆ. ಅವ್ರಂದ್ರೆ ಯಾರು ಕುಕ್ ಬಂದಿರ್ಲಿಲ್ಲ ಅಂದ್ರು. ಸರಿ ಪಟಾಪಟ ನಾ ಏನ್ ಮಾಡಿದೆ, ಇದು ಮಾಡಿ ಮಾಡಿದೆ. ಪುಳಿಯೋಗರೆ ಇದು ಇಲ್ದಂಗೆ ಎಲ್ಲಾನು ಮಾಡಿ ಇದ್ ಮಾಡಿದೆ. 350 ಮಂದಿಗೆ ಆಯ್ತು. ಏನೇನ್ ಅಡಿಗೆಗಳು ಮಾಡಿದ್ರಿ? ಫಸ್ಟ್ ಪುಳಿಯೋಗರೆ ಮಾಡಿದೆ. ಆಮೇಲಿಂದ ಇದು ಪುಳಿಯೋಗರೆ ಅಂದ್ರೆ ಗೊಜ್ಜೆ ಅವಲಕ್ಕಿ ಮಾಡ್ಬೇಕು. ಅಂದ್ರೆ ಏನು ಇರಬಾರ್ದು, ಅವ್ರು ಏನೇನು ಇರಬಾರ್ದು, ಈರುಳ್ಳಿ ಬೆಳ್ಳುಳ್ಳಿ ಇರಬಾರ್ದು. ಸರಿ 25 ಜನಕ್ಕೆ ಮಾಡ್ರಿ ಅಂದ್ರು. ಹೆಂಗಪ್ಪ ಅಂತಂದ್ ಧೈರ್ಯ ಮಾಡ್ಕೊಂಡು 25 ಜನಕ್ಕೆ ಅವಲಕ್ಕಿ ನೆನ್ನಾಕಿ ಮಾಡಿದೆ. ಅದಕ್ಕೆ ಸ್ವೀಟ್ ಅವಲಕ್ಕಿನೂ ಮಾಡಿದೆ. ಸಾಮಾನೆಲ್ಲ ಬೇಕಾದಂಗ ಐತಕ್ಕ, ನೀವು ಮಾಡ್ರಿ ಅಂದ್ರು. ಚೆನ್ನಾಗಿ ಎಲ್ಲಾ ಹಾಕಿ ಕೊಬ್ಬರಿ ತುರಿ ಅಂತ, ಅದು ಒಬ್ಬೊಬ್ರು ತುರಿಯರೆಲ್ಲ ಯೋಗದಾರ ಇದ್ರು, ಎಲ್ಲ ಮಾಡ್ಕೊಡ್ತಿದ್ರು. ಅದೇ ನಿಂತು ಮಾಡ್ಬೇಕು. ಮಾಡ್ಬಿಟ್ಟು ಅದನ್ನ ಮಾಡಿದೆ. ಆಮೇಲೆ ಅಂದ್ರು, ಮತ್ತೆ ಮಧ್ಯಾಹ್ನ ಅದು ಏನಿಲ್ಲ, ಕಷಾಯ ಬೇಕಲ್ಲ 12 ಗಂಟೆಗೆ, ಅದು ಮಾಡ್ರಿ ಅಂದ್ರು. ಸರಿ ಅದನ್ನ ಮಾಡ್ಕೊಟ್ವಿ. ಅದಾದ ತಕ್ಷಣ ಊಟ ಮಾಡಿದ್ವಿ. ಹಂಗ ಹಿಂಗು ಅನ್ನ ಸಾಂಬಾರ್ ಎಲ್ಲ ಮಾಡಿ ಎಲ್ಲ ಇದು ಮಾಡ್ಕೊಂಡ್ ಮಾಡ್ತಾ ಇದ್ವಿ.
ಮತ್ತೆ ರಾತ್ರಿಗೆ ಎಲ್ಲ ಇದು ಮಾಡ್ಕೊಂಡು ಮತ್ತೆ ತಿರುಗ್ ದಿನ ನಾವೇನ್ ಮಾಡ್ಬೇಕು ಗಂಜಿ ಇದು ರಾಗಿ ಗಂಜಿ ಮಾಡ್ಬಿಟ್ಟು ಆಮೇಲೆ ಇದು ಮಾಡಿದೆ ಅದಕ್ಕೆ ಸ್ವೀಟು ಅದನ್ನ ಮಾಡಿದ್ವಿ, ದೊಡ್ಡ ದೊಡ್ಡ ತಪ್ಪಲೆ ಇಟ್ಟು 10 ಜನದ್ದು. ಆಮೇಲೆ ನೆಕ್ಸ್ಟ್ ಹೋಳಿಗೆ, ಅಷ್ಟು ಜನಕ್ಕೂ ಹೋಳಿಗೆ, 305 ಜನಕ್ಕೂ ಹೋಳಿಗೆ, ಕೋಸಂಬರಿ, ಅನ್ನ ಸಾರು ಹೆಂಗ್ ಮಾಡ್ತೀವಿ ಹಂಗೆ. ಈರುಳ್ಳಿ ಬೆಳ್ಳುಳ್ಳಿ ಇರಲ್ಲ, ನನ್ಗಿನ್ನೂ ಈಸಿ ಆಯ್ತು. ಹೌದು, ಕಟ್ ಮಾಡೋಷ್ಟಿಲ್ಲ, ಎಲ್ಲರೂ ಸುಲಿಯೋಷ್ಟಿಲ್ಲ, ಎಲ್ಲರೂ ಸೇರಿ ಹೆಲ್ಪ್ ಮಾಡಿದ್ರು. ಒಂದ್ 20 ಜನ ಇದ್ರು ಯೋಗದಾರ ಎಲ್ಲ. ನೀನೊಂದ್ ಅದೇ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತಾರಲ್ಲ, ಎಲ್ಲ ಸೇರಿ ಅಂತಂದು ಅಕ್ಕ ಹೆದರಿಕೆ ಆಗುತ್ತೆ. ಆ ಪುಳಿಯೋಗರೆ ಮಾಡಿದೆ, ಆದ್ರೆ ಇದು ಜಾಸ್ತಿ ಆಗ್ಬಿಡ್ತು ಒಗ್ಗರಣೆ. ಎಷ್ಟು ಬೇಕು ಅಷ್ಟು ಹಾಕೊಂಡು ಎಲ್ಲರಿಗೂ ಕೊಟ್ಟು ಕಳ್ಸಿದೆ. ಅಯ್ಯಂಗಾರಿ ಪುಳಿಯೋಗರೆ ಅಂತ, ಅದು ಚೆನ್ನಾಗಿ ಇದ್ ಮಾಡಂತ. ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಅಷ್ಟು ಜನಕ್ಕೆ ಮಾಡಿದ್ದೆ, ಬರೇ 150-100 ಜನ ಅಂತಂದ್ರೆ ಏನೋ ಅಂತಂದ್ರೆ ಐಡಿಯಾದಲ್ಲಿ ಮಾಡ್ತಿದ್ದೆ. ಅದು ಅಷ್ಟು ಜನದಲ್ಲಿ ಹೋಗಿ ಅಂದ್ರೆ ಅವರು ಕುಕ್ ಸಾರು ಬಂದಿರ್ಲಿಲ್ಲ, ಅವಾಗ ಎಲ್ಲರನ್ನ ಹೆಲ್ಪ್ ತಗೊಂಡ್ ಮಾಡಿದೆ, ಚೆನ್ನಾಗ್ ಬಂತು. ಇವಾಗ ನಾನು ಸ್ಟೇಷನರಿ ಶಾಪ್ ಇದೆ, ಆಮೇಲೆ ಔಷಧಿ ಅದೆಲ್ಲ ಇದು ಮಾಡ್ತೀವಿ. ಮತ್ತೆ ಮೇನ್ ಅಂದ್ರೆ ಟೆರೆಸ್ ಗಾರ್ಡನ್, ಮನೆಯಲ್ಲಿ ಆಕ್ಸಿಜನ್ ಬೇಕಲ್ಲ, ಅದಕ್ಕೆಲ್ಲಾನು ಟೆರೆಸ್ ಗಾರ್ಡನ್, ಔಷಧಿ ಸಸ್ಯಗಳು. ಮತ್ತೆ ನಾನು ಸಣ್ಣ ಪುಟ್ಟ ಕಾಯಿಲೆಗೆಲ್ಲ ಔಷಧಿ ಕೊಡ್ತೀನಿ, ಚರ್ಮ ರೋಗ ಇದಕ್ಕೆಲ್ಲ ಕೊಡ್ತೀನಿ. ಇನ್ನು ಉಳಿದಿದ್ದೆಲ್ಲ ನಮ್ ಸಿಸ್ಟರ್ ಮಾಡ್ತಾರೆ. ಮಾಡಿದ್ ಔಷಧಿ ಬಗ್ಗೆ ಎಲ್ಲ ಅವ್ರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ನೀವ್ ಹೇಳಿದ್ರಿ ಆರಂಭ ಚಿಕ್ಕ ವಯಸ್ಸಿಂದನೂ ಮಾಡ್ಬೇಕಾದ್ರೆ ತಂದೆ ತುಂಬಾ ಸಪೋರ್ಟ್ ಮಾಡಿದ್ರು. ಹೈಸ್ಕೂಲಲ್ಲೆಲ್ಲ ಮಾಡಿದ್ರು, ಆಮೇಲೆ ಅವರು ಎಕ್ಸ್ಪೈರ್ಡ್ ಆಗ್ಬಿಟ್ರಲ್ಲ. ಎಷ್ಟು ಖುಷಿ ಇದೆ ತಂದೆ ಬಗ್ಗೆ? ತುಂಬಾನೇ ಖುಷಿ ಆಗ್ತದೆ ನನಗೆ. ಯಾಕಂದ್ರೆ ಅವ್ರದ್ದು ಒಂದು ಇದು ಆಧ್ಯಾತ್ಮಿಕ ತಗೊಳ್ರಿ, ಒಂದು ಏನೇ ಒಂದು ತಗೊಳ್ರಿ, ಈ ಸಮಾಜದಲ್ಲಿ ಹೆಂಗಿರ್ಬೇಕು, ಹೆಂಗ್ ಎದುರಿಸ್ಬೇಕು. ಅವ್ರು ಹೇಳ್ತಾ ಇದ್ರು, ತಲೆ ಬಗ್ಗಿಸ್ಕೊಂಡು ಹೋಗು ಅಂತ ನನ್ನ ತಾಯಿ ಹೇಳ್ತಿದ್ರು. ನಮ್ಮ ತಂದೆ ತಲೆ ಎತ್ಕೊಂಡು ಹೋಗು ಅಂದ್ರು. ಯಾಕಂದ್ರೆ ನೀನ್ ತಪ್ಪೇನ್ ಮಾಡಿದೀಯ, ನೀನು ತಲೆ ಬಗ್ಸಂತ ತಪ್ಪೇನ್ ಮಾಡಿಲ್ಲ, ಸೊ ತಲೆ ಎತ್ಕೊಂಡೇ ಹೋಗು. ಇನ್ನೊಬ್ರಿಗೆ ನಾವೇನ್ ಮಾಡ್ಲಿಲ್ಲ, ನಾವ್ಯಾಕೆ ಎದುರ್ಬೇಕು ಸಮಾಜಕ್ಕೆ ಅಂತ. ಅದು ಒಂದು ಧೈರ್ಯ ಕೊಟ್ರು. ಹಂಗಾಗಿ ನನ್ನ ತಂದೆ ನಾನು ತುಂಬಾನೇ ನೆನೆಸ್ಕೊಂತೀನಿ. ನಾನು ಹಂಗೆ ತುಂಬಾ ಖುಷಿ ಇದೆ. ನಮ್ ತಾಯಿ ಬಗ್ಗೆ ಹೆಮ್ಮೆ ಇದೆ, ಯಾಕಂದ್ರೆ ಅವರು ಧೈರ್ಯ ಕೊಟ್ಟು ಎಲ್ಲ ಮಾಡಿ ಎಲ್ಲ ಹೋಗ್ತಾ ಬರ್ತಾ ಇದ್ರು. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ವಿ, ಅನ್ನರು ತಕದೀನಿ ಅಂತ ಒಬ್ರುన్నారు. ಅವಾಗೆಲ್ಲ ಹುಡುಗರುಗಳು ಹಾಸ್ಟ್ಲ್ ಮುಂದೆನೆ ಹೋಗ್ತಿದ್ವಿ. ನಮ್ಮ ಮನೆ ಎದುರಿಗೆ ಹಾಸ್ಟ್ಲ್ ಇತ್ತು. ನಾವು ಬೆಳಗ್ಗಿನ ಜಾವ ಎಲ್ಲ ಇದು ಕಸ ಗುಡ್ಸ್ನೆಲ್ಲ ಅವ್ರು ಬಂದು ಹೊರಗ್ನ ನಮ್ ಕೆಲ್ಸ ನಾವ್ ಮಾಡ್ಕೊಂತಿದ್ವಿ. 1 ಸರಿ 2 ಸರಿ ಅಂತಾರೆ, 3ನೇ ಸರಿ ಅವರೇ ಬಾಯ್ ಮುಚ್ಕೊಂಡು. ಕರಾಟೆ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಅವಾಗೂ ಅನ್ಸ್ತಿದ್ರು. ವೆರಿ ಗುಡ್. ಯಾರು ಏನು ಅನ್ನಲ್ಲ ಅಂತಾನೆ ಇರ್ತಾರೆ. ನಂದು ಗುರಿ ನಾನ್ ಸಾಧನೆ ಮಾಡ್ಕೋಬೇಕು. ಆಮೇಲೆ ಹಂಗೆ ಅಂತ ಅಲ್ಲಿ ಆರ್ಸ್ ರೈಡಿಂಗು ಕಲ್ತಿದ್ದೆ. ಅಲ್ಲಿ ವಾಕಿಂಗ್ ಹೋಗ್ಬೇಕಾದ್ರೆ ನೋಡಿದೆ, ಇಲ್ಲಿ ಏನ್ ಮಾಡ್ತಿದಾರೆ, ನಾವು ಆರ್ಸಿತ್ತದೆ ಎಲ್ಲ ಮಾರ್ವಾಡಿಗಳಿಗೆ ಕೊಡ್ತಿದ್ರು. ಸರಿ ಅಂತಂದು ಕಲಿಸ್ತೀರನು ಅವಾಗೆ ಕಲ್ತಿದ್ರು. ಅದು ಫೋಟೋಸ್ ಎಲ್ಲ ಇಲ್ಲ, ಅವಾಗ ನಮ್ಗೆ ಅಷ್ಟು ಇದಿರ್ಲಿಲ್ಲ, ಇವಾಗ್ನಷ್ಟನು. ಇವಾಗ ಅದು ಮುಂದುವರೆದಿಲ್ಲ, ಅದು ನೀವು ಸುಮ್ಮನೆ ಕಲ್ತಿದ್ದಷ್ಟೇನೆ ಅದು. ಆಮೇಲೆ ಇನ್ನೂ ನೆನಪಾಗ್ತಾವ್ ನೋಡ್ರಿ, ಒಂದೊಂದು ರೈಫಲ್ ಟ್ರೈನಿಂಗ್, ಅದು ಒಂದ್ ಕಲ್ತೆ. ಅವಾಗ ಪೊಲೀಸ್ನವರೆಲ್ಲ ನಿಮ್ ಸೇಫ್ಟಿಗೋಸ್ಕರ ರೈಫಲ್ ಟ್ರೈನಿಂಗ್ ಕಲೀರಿ ಅಂತ ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಟ್ರು. ಅದನ್ನು ಕಲ್ತೆ, ರೈಫಲ್ ಟ್ರೈನಿಂಗ್. ಇವಾಗ ನೆನಪಿದ್ಯಾ ಯಾವ ಡೈರೆಕ್ಷನ್ ಹೊಡೆದು ಹೆಂಗ್ ಹೊಡಿಬೇಕು ಅಂತ? ಇದೆ, ಆದ್ರೆ ಇವಾಗ ಅದನ್ನ ಇಟ್ಕೊಂಡ್ ಮಾಡಕ್ ಆಗಲ್ಲ. ಬಟ್ ಅಂದ್ರೆ ಏನ್ ಕಲಿಯೋದಿತ್ತು ಅದನ್ನ ಸೇಫ್ಟಿ ಕಲಿಬೇಕು ಅಂತ ಅದನ್ನೆಲ್ಲ ಗುರ್ತಿಡ್ದು ನನ್ಗೆ ಏನ್ ಮಾಡಿದೆ, ಸ್ಕೌಟಿಂಗ್ ಹೋದ್ನಲ್ಲ ಫಸ್ಟ್ ಸ್ಕೌಟೇ ಕಲ್ತಿದ್ದು. ಅವರು ಎಂಕರೇಜ್, ಹೆಂಗೆ ಇದ್ರು ಅವ್ರು ಏನ್ ಕಲ್ತಿದ್ರೆ ಎಂಕರೇಜ್. ಆಮೇಲೆ ಒಂದೇನಂದ್ರೆ ಬ್ಯಾಡ್ಜ್ ಕೊಡ್ತಾರ ಅವ್ರು, ಮಿಲ್ಕ್ ಇದು ಮಾಡೋದು, ಐಸ್ ಕ್ರೀಮ್ ಕ್ಲಾಸು, ಕ್ರಾಫ್ಟು, ಟೈಲರಿಂಗ್, ಇದೆಲ್ಲದಕ್ಕೂ ನಾನು ಹಿಂಗ್ ಬ್ಯಾಡ್ಜ್ ಹಾಕೋದ್ ನೋಡಿ ಎಲ್ಲರೂ ನನಗೆ ನಮಸ್ಕಾರ ಹಿಂಗ ಅನ್ಸಲ್ಬಿಟ್ರು. ನೀ ಏನಪ್ಪಾ ಇಷ್ಟು ಹೊಡಿತಾರೆ, ನಾನು ಇಷ್ಟು ಸಣ್ಣಳಿದ್ದೀನಿ ಅನ್ನೋದು. ಇಲ್ಲ ಇಷ್ಟೊಂದು ಕಲ್ತಿದೀಯ ನೀನು, ಹೆಂಗ್ ಕಲ್ತೆ ಅಂದ್ರೆ ಅವಾಗ ಹೇಳ್ದೆ ನಾನು, ಇಲ್ಲ ಟೈಮ್ ವೇಸ್ಟ್ ಮಾಡ್ಲಿಲ್ಲ ನಾನು. ಯಾವಾಗ ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ ಅವಾಗೆಲ್ಲನೂ ಕುಂತು ಇದ್ ಮಾಡೋದು. ಆಮೇಲೆ ಅವರು ಪಕ್ಕದ ಮನೆಯವ್ರು ಏನು ಅವ್ರು ರವೆ ಉಂಡೆ ಮಾಡ್ತಾ ಇದ್ರು, ಅವ್ರು ಯಾವ ರೀತಿ ಮಾಡ್ತಾರೆ, ಮತ್ತೆ ಹೋಳಿಗೆ ಮಾಡ್ತಿದ್ರೆ ಅವ್ರು ಹೆಂಗ್ ಮಾಡ್ತಾರೆ. ಇಷ್ಟೆಲ್ಲ ಇಂಟ್ರೆಸ್ಟ್ ನಿಮಗೆ ಹೇಗ್ ಬಂತು? ಮನೇಲಿ ಅಮ್ಮ ಎಲ್ಲ ಮಾಡ್ತಾ ಇದ್ರ? ಅಮ್ಮನೂ ಮಾಡ್ತಾ ಇದ್ರು. ಆಮೇಲೆ ನನ್ ಮನ್ಸಲ್ಲಿ ಅನ್ಕೊಂಡು ಸ್ವಾಭಿಮಾನ, ನಾಳೆ ಟೈಮ್ ಹೆಂಗ್ ಬರುತ್ತೆ ಹೇಳಕ್ ಬರೋದಿಲ್ಲ. ಇವೊಂದ್ ಇದ್ ಮಾಡಿದ್ರೆ ಅಡಿಗೆ ಅಂತ, ಇವಾಗ 3 ಹೊತ್ತು ಅಡಿಗೆ ತಗೊಳೋರಿರಲ್ಲ, ಯಾವಾಗ ಒಂದ್ ಫಂಕ್ಷನ್ ಇರುತ್ತೆ ಅಷ್ಟೇ. ಅವಾಗ ಏನ್ ಮಾಡ್ಬೇಕು, ಟೈಲರಿಂಗ್ ಕಲ್ತಿದ್ರೆ ಅವ್ರು ಜಿಗ್ಜಾಗ್ ಫಾಲ್ ಆದ್ರೆ ಅದು ಮಾಡ್ತಾರೆ. ಈಗನು ನೋಡ್ರಿ ಜಿಗ್ಜಾಗ್ ಫಾಲ್ ಒಬ್ರಿಗೆ ಕೊಟ್ಟು ಬಂದೆ. ಇವಾಗ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ, ನಾ ಏನ್ ಮಾಡ್ತೀನಿ ಕಮಿಷನ್ ವೈಸ್, ನಿನ್ ತಗೋ ಮಾಡು, ನನ್ಗೂ ದುಡಿಮೆ ನಿನ್ಗೂ ದುಡಿಮೆ, ಅಷ್ಟೇ. ದುಡಿಮೆ ಮಾಡ್ಲಿ ಎಲ್ಲರೂ. ಹೌದು, ನಾವು ಮಾತ್ರ ಅದನ್ನ ಇದು ಮಾಡಲ್ಲ. ಎಂಬ್ರಾಯ್ಡ್ರಿ ಎಲ್ಲ ಹಾಕ್ತಿದ್ರಿ?
ಎಂಬ್ರಾಯ್ಡ್ರಿ ಎಲ್ಲ ಆಗ್ತಿದ್ದೆ. ಅಂದ್ರೆ ಅವಾಗ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತಿದ್ರಿ? ಹ್ಯಾಂಡ್ ಎಂಬ್ರಾಯ್ಡ್ರಿನೂ ಕಲ್ತಿದ್ದೆ. ನನ್ಗೆ ಹೈಸ್ಕೂಲಲ್ಲಿ ಸುಂದರಮ್ಮ ಟೀಚರ್ ಅಂತಿದ್ರು, ನಮಗೆ ಒಡೆದು ಕಲ್ಸಿದ್ರು. ಇವಾಗ ನಾವು ಬೇಕಂತ ಏನಂದ್ರೆ ತರ್ಲಿಲ್ಲ ಅಂದ್ರೆ ಅದ್ ಮೇಟಿ ಬಟ್ಟೆಯಲ್ಲಿ ಟವಲ್ ಮಾಡೋದು, ಸಣ್ಣ ಸಣ್ಣದು ಅದನ್ನ ಕುಚ್ ಕಟ್ಟೋದು, ಇವಾಗೆಲ್ಲ ಕುಚ್ ಅಂತ ಅವಾಗ ನಮಗೆ ಕಲ್ಸಿದ್ರು ಅವರು. ಆಮೇಲೆ ತರ್ಲಿಲ್ಲ ಅಂದ್ರೆ ಹೊರಗ್ ನಿಲ್ಸರು, ಪನಿಷ್ಮೆಂಟ್ ತಗೊಂಡೇ ಬರ್ಬೇಕು ಅಂತ. ಅವಾಗ 6 ದಾರದಲ್ಲೆಲ್ಲ ಮಾಡೋದು ಅವಾಗ ತೋರ್ಸಿದ್ರು. ಈಗೂ ನೆನಪಿದೆ. ಅದೆಲ್ಲ ಒಂದ್ ಬಾಕ್ಸ್ ಅಲ್ಲಿ ಹಾಕಿಟ್ಟಿದೀವಿ. ಅದ್ರೆಲ್ಲ ಬ್ಯಾಗ್ ಎಲ್ಲ ಮಾಡ್ತಿದ್ರು ನೋಡ್ರಿ ಹಿಂದೆಲ್ಲ. ಹೌದು, ವೈರ್ ಬ್ಯಾಗ್ ಅಲ್ಲ, ಬಟ್ಟೆ ಬ್ಯಾಗ್ ನೆರಗಿ ಕೊಟ್ಬಿಟ್ಟು ಬ್ಲೂ ಕಲರ್. ಆಮೇಲೆ ಮಧ್ಯ ಒಂಥರ ಮೇಟಿ ಬಟ್ಟೆ ಅದ್ರೊಳಗೆ ಸ್ಕ್ವಯರ್ ಎಣಿತು ಇದು ಏನ ಬಟರ್ಫ್ಲೈ ಅದೆಲ್ಲ ಇದ್ ಮಾಡ್ತಿದ್ರು. ಆ ತರದ್ದೆಲ್ಲ ಮಾಡ್ತಿದ್ರು. ಚಂದ ಅನ್ಸದ್ದು ತಗೊಂಡೋಗಕ್ಕೆ. ಬಟವಾಚಿ ಇಲ್ಲ ಅಂತ ಮಾಡ್ತಿದ್ರು. ಅಂದ್ರೆ ಇವಾಗೆಲ್ಲ ಎಲ್ಲ ಬ್ಯಾಗ್ ಫ್ಯಾಷನ್ ಬಂದಿದೆ. ಅವಾಗೆಲ್ಲ ನಮಗ್ ಬಟ್ಟೆಯಲ್ಲೇನೆ ಮಾಡಿಸಿ ಎಲ್ಲ ಮಾಡ್ತಿದ್ರು ಅವ್ರು. ಚೆನ್ನಾಗಿತ್ತು ಅವಾಗಿಂದ. ಚೆನ್ನಾಗ್ ಅನ್ಸುತ್ತೆ. ಇವಾಗೆಲ್ಲ ಪ್ಲಾಸ್ಟಿಕ್ ಬಂದ್ಬಿಟ್ಟು ಎಲ್ಲ ಸುಮ್ನೆ ಇದಾಗಿದೆ. ಬಟ್ಟೆ ಬ್ಯಾಗೇ ಇತ್ತಲ್ಲ ನಮಗೆ. ಅಷ್ಟು ಚಿಕ್ಕ ವಯಸ್ಸಿಂದ ಇಷ್ಟೊಂದೆಲ್ಲ ಕಲ್ತ್ಕೊಂಡ್ ಬಂದಿದ್ದೀರಿ. ಯಾವುದು ಕಲ್ತೆ ಇಲ್ಲ. ಒಂದು ಹಾರ್ಸ್ ರೈಡಿಂಗ್ ಹಿಡ್ಕೊಂಡು, ರೈಫಲ್ ಹಿಡ್ಕೊಂಡು, ಟೈಲರಿಂಗು, ಐಸ್ ಕ್ರೀಮ್ ಮೇಕಿಂಗ್, ವಾಟ್ ಎವರ್ ಇಟ್ ಈಸ್ ಎಲ್ಲಾನು ಪ್ರತಿಯೊಂದು ನೀವು ಕಲ್ತ್ಕೊಂಡ್ ಬಂದಿದ್ದೀರಲ್ಲ. ಫ್ಯೂಚರ್ ಅಲ್ಲಿ ಅದು ನಿಮ್ಗೆ ಏನಾದ್ರೂ ಯೂಸ್ ಆಯ್ತಾ? ಯೂಸ್ ಆಯ್ತು. ಯಾಕಂದ್ರೆ ಇವಾಗ ಐಸ್ ಕ್ರೀಮ್ ಮಾಡ್ಬೇಕಲ್ಲ, ಮಕ್ಕಳು ಏನ್ ಮಾಡ್ತಾರೆ, ರೆಡಿಮೇಡ್ ತಿಂದ್ಬಿಟ್ಟು ವಾಂತಿ ಮಾಡ್ಕೊಂತಾರೆ.